ಇದರಲ್ಲಿ ಮೂವಿಲಿ ಬಹುಮುಖ್ಯವಾಗಿ ಏನು ನೋಡಬೇಕು ಅಂದರೆ ನಾವು ಸಿನಿಮಾವಾಗಿ ನೋಡಬೇಡಿ, ಅದರಲ್ಲಿರುವಂಥ ಭಾವನೆಗಳಾಗ್ಬೋದು, ಗೆಳೆತನ ಆಗ್ಬೋದು, ಆ ಪ್ರೀತಿ ಆಗ್ಬೋದು, ಎಲ್ಲವನ್ನೂ ಸಹ ಕಂಗ್ರ್ಯಾಚುಲೇಷನ್ ಬ್ರದರಲ್ಲಿ ನೋಡಿದ್ದೀವಿ. ಬಟ್ ಇನ್ನೊಂದು ಏನು ಅಂದರೆ ಎಲ್ಲರೂ ನೋಡುವಂಥ ಸಿನಿಮಾ ಬಹುಮುಖ್ಯವಾಗಿ ಕಾಲೇಜ್ ವಿದ್ಯಾರ್ಥಿಗಳಾಗ್ಬೋದು ಅಥವಾ ಇತ್ತೀಚಿನ ಯುವಕರಾಗ್ಬೋದು ಅದು ನೋಡುವಂಥ ಸಿನಿಮಾ ಆಗಿದೆ. ತಮ್ಮ ಗೆಳೆತನವನ್ನು ಹೆಂಗೆ ಉಳಿಸ್ಕೋಬೇಕು, ಪ್ರೀತಿಲಿ ಒಂದು ಪ್ರೀತಿಯನ್ನು ಯಾವ ರೀತಿ ಉಳಿಸ್ಕೊಳಬೇಕು, ಯಾಕಂದರೆ ಒಂದಿಷ್ಟು ಗೆಳೆತನ ಇರುತ್ತೆ, ಅವ್ರ ಗೆಳೆತನದಲ್ಲಿ ನಾವ್ಯಾವ ರೀತಿ ಅಡ್ಡಿ ಆಗಬಾರ್ದು ಅಂತಂದಿರುತ್ತೆ. ಪ್ರತಿಯೊಬ್ಬರು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಮುಂದಕ್ಕೆ ಇದೇ ರೀತಿ ಬೆರೀಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಕೊನೆಗೆ ಅಪ್ಪ ಮಗ ಒಂದಾದ್ರಲ್ಲ, ಇಷ್ಟ ಆಯ್ತು. ಚೆನ್ನಾಗಿದೆ ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ. ಚೆನ್ನಾಗಿ ಓಡ್ಬೋದು. ಚೆನ್ನಾಗಿದೆ ಸರ್, ನೋಡ್ಬೋದು. ಹಾಂ, ಒಳ್ಳೇದು. ಯೂತ್ ಅಲ್ಲ, ಯೂತ್ಸ್ಗೆ ಇದು ಬೇಕಾಗಿದೆ. ಹೌದು. ಮತ್ತೆ ಹುಡುಗಿಯರ್ನ ನಂಬೋದು ಜಾಸ್ತಿ ಕಮ್ಮಿ ಆಯ್ತು, ಹುಡುಗರನ್ನ ನಂಬಕ್ ಅನ್ನೋದು ಇದ್ರಾಗ ತೋರಿಸ್ಕೊಡ್ತಾನೆ. ಸೂಪರ್ ಬ್ರದರ್. ಸರ್ ಓಕೆ ಸರ್, ಸೂಪರ್ ಗ್ರ್ಯಾಂಡ್ ಸಕ್ಸಸ್ಸು, ಪಕ್ಕ ಸೂಪರ್ ಸ್ಟೋರಿ. ಒಂದು ಒಳ್ಳೆ ಸಿನಿಮಾ ನೋಡೋದು ಅನುಭವ ಆಯಿತು. ಇತ್ತೀಚಿನ ದಿನಗಳಲ್ಲಿ ಲವ್ ಸ್ಟೋರಿ ಈ ಮಟ್ಟಿಗೆ ಕುತೂಹಲವಾಗಿ ಕೊನೆ ತನಕ ಉಳಿಸ್ಕೊಂಡಂಥ ಒಂದು ಇತ್ತೀಚಿನ ದಿನಗಳ ಸಿನಿಮಾ ಅನ್ಕೋತೀನಿ ನಾನು. ಅಂದರೆ ಇಷ್ಟರ ಮಟ್ಟಿಗೆ ಆಡಿಯನ್ಸ್ನ ಹಿಡಿದಿಟ್ಟಂಥ ಸಿನಿಮಾ ನಾನು ನೋಡೇ ಇಲ್ವೇನೋ. ಕೊನೆ ತನಕನೂ ಕುತೂಹಲ ಇತ್ತು. ನಾನು ಒಂದು ಸಣ್ಣ ಪಾತ್ರದಲ್ಲಿದ್ದೀನಿ. ಬಟ್ ಇಡೀ ಸಿನಿಮಾ ಖುಷಿ ಕೊಟ್ಟಿದೆ, ಎಲ್ಲರೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಇದಕ್ಕೆ ಯೂತ್ಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ನ ಇಟ್ಕೊಂಡಿದ್ದಾರೆ. ಪ್ರೀತಿ ಅಂದರೆ ಏನು, ಅದರ ಅರ್ಥ ಏನು, ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, ಇವತ್ತಿನ ಜನಕ್ಕೆ ಯೂತ್ಗೆ ಈ ಅಪ್ಡೇಟೆಡ್ ಯುಗದಲ್ಲಿ ಯಾವ ಥರ ಪ್ರೀತಿನ ಸಹಜವಾಗಿ ಅದನ್ನು ನ್ಯಾಚುರಲ್ ಆಗಿ ಉಳಿಸ್ಕೋಬೇಕು ಅನ್ನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಪ್ರತಾಪ್ ಅವರು ಗೆದ್ದಿದ್ದಾರೆ, ಹಾಗೆಯೇ ಸಂತು ಅವರು ಗೆದ್ದಿದ್ದಾರೆ. ಈ ನಿರ್ಮಾಪಕರು ಹಾಗೆಯೇ ನಾಯಕ ನಟ ಇಬ್ಬರು ನಾಯಕಿಯರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇಡೀ ಟೀಮ್ ಫ್ರೆಂಡ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಗುಡ್ ಲಕ್. ಒಳ್ಳೆ ಚಿತ್ರ ಇದು, ಫ್ಯಾಂಟಾಸ್ಟಿಕ್ ಒಳ್ಳೆ ಚಿತ್ರ, ಎಲ್ಲರೂ ನೋಡಬೇಕಾಗಿದ್ದು ಕರ್ನಾಟಕ ಜನತೆ. ಒಳ್ಳೆ ಎಫರ್ಟ್ ಇದೆ, ನ್ಯಾಚುರಲ್ ಆ್ಯಕ್ಟಿಂಗ್ ಎಲ್ಲ ಹೊಸದಾಗಿ ಬಂದಿದ್ರು, ಎನ್ಕರೇಜ್ ಮಾಡಿ ನೋಡ್ರಿ. ನಾನು ನೋಡಿದ್ದೀನಿ, ಎಲ್ಲಿಯೂ ಸಿನಿಮಾ ನಿಮಗೆ ಬೋರ್ ಆಗೋದಿಲ್ಲ, ಕೊನೆವರೆಗೂ ತೊಗೊಂಡೋಗುತ್ತೆ. ಫ್ಯಾಂಟಾಸ್ಟಿಕ್ ಸಕ್ಸಸ್ ಆಗುತ್ತೆ. ಹೆಂಗಿತ್ತು ಫಿಲಮ್? ಎಲ್ಲೋ ಚೆನ್ನಾಗಿತ್ತಾ? ಒಳ್ಳೆ ಮೂವಿ ಸರ್, ಒಳ್ಳೆ ಮೂವಿ, ಒಳ್ಳೆ ಡಿಸಿಷನ್ ಮೂವಿ. ಲೈಫಲ್ಲಿ ಇಬ್ರು ಹುಡುಗಿ ಸಿಕ್ಕಿದ್ರೆ ಯಾರು ಲಾಸ್ಟ್ ಡಿಸಿಷನ್ ತಗೊಂತಾರೆ ಅಂದ್ಬಿಟ್ಟು ನೋಡ್ಬೇಕಷ್ಟೇ. ಸಪೋರ್ಟ್ ಮಾಡಿ, ಒಳ್ಳೆ ಮೂವಿ, ಎಲ್ಲರೂ ಬಂದು ನೋಡಿ. ಓಕೆ, ಥ್ಯಾಂಕ್ ಯು. ಎಕ್ಸಲೆಂಟ್. ಇದನ್ನ ಹೆಂಗ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ, ಕ್ರೇಜಿ ಆಗಿತ್ತು. ಒಂದು ಹುಡುಗ ಬರೀ ಇಷ್ಟು ದಿನ ನಾವು ಬರೀ ಬಾಯ್ಸ್ ನೋಡಿದ್ವಿ ಫ್ರೆಂಡ್ಶಿಪ್, ಇವಾಗ ಗರ್ಲ್ಸ್ ನೋಡಿದ್ವಿ. ಗರ್ಲ್ಸಲ್ಲೂ ಫ್ರೆಂಡ್ಶಿಪ್ ಅನ್ನೋ ಬಾಂಡಿಂಗ್ ಐತೆ ಅಂತ ಗೊತ್ತಾಯಿತು. ಆದ್ರೂ ಲವ್ ಅದು ಎಲ್ರಿಗೂ ಇಂಪಾರ್ಟೆಂಟೇ ಅಂತ ಹೇಳ್ತಾ ಖುಷಿ ಪಡ್ತಾ ಇದ್ದೀನಿ ಬ್ರೋ. ಚೆನ್ನಾಗೈತೆ ಬ್ರೋ, ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ. ಈ ಥರ ಕಾನ್ಸೆಪ್ಟು ಚೆನ್ನಾಗಿದೆ, ಎಲ್ಲರೂ ನೋಡೋಂಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಕಂಗ್ರ್ಯಾಚುಲೇಷನ್ಸ್ ಬ್ರದರೇ, ಎಲ್ಲ ಬ್ರದರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಥರನೇ ಇದೆ, ಚೆನ್ನಾಗಿದೆ ಮೂವಿ. ಹಾಯ್ ನಮಸ್ತೆ. ಕಂಗ್ರ್ಯಾಚುಲೇಷನ್ಸ್ ಬ್ರದರ್ಸ್. ಇವಾಗ ತಾನೇ ಪ್ರೀಮಿಯರ್ಸ್ ನೋಡಿದ್ರೆ ಚೆನ್ನಾಗಿದೆ. ಯೂತ್ಗೆ ಕನೆಕ್ಟ್ ಆಗೋದು ಮತ್ತು ಜೆನ್ಜಿ ಕಿಡ್ಸಿಗೆ ಚೆನ್ನಾಗಿ ಕನೆಕ್ಟ್ ಆಗೋ ಸಬ್ಜೆಕ್ಟು ನನಗೆ ಫೀಲ್ ಅನಿಸಿದ್ದು. ಮತ್ತು ಮೇಕಿಂಗ್ ವೈಸ್ ಎಲ್ಲ ಕನ್ನಡನಲ್ಲಿ ಸದ್ಯಕ್ಕೆ ಇವಾಗ ಹೊಸಬ್ರದ್ದು ಅಂದರೆ ಆ್ಯಕ್ಚುಲಿ ಏನು ಅನ್ಕೊಂತ ಇರ್ತಾರೆ, ಮೇಕಿಂಗ್ ವೈಸ್ ಎಲ್ಲ ಕಮ್ಮಿ ಇರುತ್ತೆ, ಅದು ಇರುತ್ತೆ. ಬಟ್ ಇವರು ತುಂಬ ಒಳ್ಳೆ ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಪ್ಲೀಸ್ ಬನ್ನಿ. ಕಂಗ್ರ್ಯಾಚುಲೇಷನ್ ರಿಲೀಸ್ ಆದಾಗ 21ನೇ ತಾರೀಕು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಫಿಲಮ್ ರಿಲೀಸ್ ಆಗುತ್ತೆ. ಶೋರ್ ಶಾಟ್ ನಿಮಗೆ 100% ಅನ್ನಲ್ಲ, 90% ಆದರೂ ನಿಮ್ಮ ಫಿಲಮ್ ಇಷ್ಟ ಆಗೇ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಆಯಿತು. ಜೆನ್ಜಿ ಕಿಡ್ಸ್ಗಂತೂ ಹೇಳು ಮಾಡಿಸಿದ ಸಿನಿಮಾ. ಮತ್ತು ಓಪನಿಂಗ್ ಸೀನೇ ಎಕ್ಸ್ಟ್ರಾಡಿನರಿ ಐತೆ ನಿಮ್ಗೆ ಅಲ್ಲಿಂದ. ಮತ್ತು ಇಂಟರ್ವಲ್ ಬ್ಯಾಂಗ್ ಅದು ಸಖತ್ತಾಗೈತೆ. ಕ್ಲೈಮ್ಯಾಕ್ಸು ಎಮೋಷ್ನಲ್ ಆಗಿ ಸೂಪರಾಗಿ ಮಾಡಿದ್ದಾರೆ, ನನಗಂತೂ ಇಷ್ಟ ಆಯಿತು. ಸೊ ಯಾರ್ಯಾರು 21ನೇ ತಾರೀಕು ಫ್ರೀ ಇದ್ದೀರೋ ಫ್ರೀ ಮಾಡ್ಕೊಂಡು ದಯವಿಟ್ಟು ಕಂಗ್ರ್ಯಾಚುಲೇಷನ್ ಬ್ರದರ್ ಫಿಲಮ್ ಬನ್ನಿ, ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್. ಅಂದರೆ ಕ್ಲೈಮ್ಯಾಕ್ಸಲ್ಲಿ ಒಳ್ಳೆ ಸೆಂಟಿಮೆಂಟ್ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿ. ಎಲ್ಲ ಮಕ್ಕಳು ಬರೀ ಫ್ಯಾಮಿಲಿ ಸಮೇತ ನೋಡೋದು ಫಿಲಿಮ್ ಸೂಪರ್ ಸರ್. ಒಂದು ಮೂವಿಗೆ ಏನು ಬೇಕೋ ಎಲ್ಲ ಕೊಟ್ಟಿದ್ದಾರೆ. ಒಂದು ಕಾಮಿಡಿ ಆಗಿರ್ಬೋದು, ಒಂದು ಡ್ರಾಮಾ ಆಗಿರ್ಬೋದು, ಒಂದು ಸೆಂಟಿಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಇದೆ, ಚೆನ್ನಾಗಿದೆ, ಬಂದು ನೋಡ್ಬೋದು ಸರ್. ಸೂಪರ್ ಸಕ್ಸಸ್ಫುಲ್ಲು, 100 ಡೇಸ್ ಪಕ್ಕ ಹೊಡುತ್ತೆ. ಫ್ಯಾಮಿಲಿ ನೋಡೋಂಥ ಸಿನಿಮಾ ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಹೊಸಬರನ್ನ ಎಂಕರೇಜ್ ಮಾಡಬೇಕು. ಫಸ್ಟ್ ಹಾಫು ಸೆಕೆಂಡ್ ಹಾಫ್ ಸೂಪರ್ ಸರ್, ತುಂಬ ಚೆನ್ನಾಗಿ ಮಾಡಿದ್ದಾರೆ, ಸೂಪರ್. ತುಂಬ ಚೆನ್ನಾಗಿದೆ. ಚಿತ್ರನಟ ಒಳ್ಳೆಯದಾಗಲಿ, ಮುಂದೆ ಚೆನ್ನಾಗಿ ನಡೆಯುತ್ತೆ, ಚೆನ್ನಾಗಿದೆ. ತುಂಬ ಚೆನ್ನಾಗೈತೆ. ಫ್ರೆಂಡ್ಶಿಪ್ ನೋಡೋ ಫಿಲಮ್ ಇದು, ಹುಡುಗರೆಲ್ಲ ನೋಡೋಂಥ ಫಿಲಮ್ ಇದು.